ನಿಜವಾಗೂ ನೋಡೋದಕ್ಕೆ ತುಂಬಾ ಸಂತೋಷವಾಗಿದೆ. ನೋಡಿ ಎಲ್ಲರೂ ಅಭಿಮಾನಿಗಳು ಬಂದಿದ್ದಾರೆ ಅಂದ್ರೆ ತುಂಬಾ ಎಲ್ಲ ಅವ್ರವ್ರು ಇದಾರೆ. ಯಾರು ಕಾಸು ಕೊಟ್ಟು ಯಾರು ಇದು ಫ್ರೀಯಾಗಿ ಬಂದಿಲ್ಲ, ಎಲ್ಲ ಅವ್ರವ್ರು ಕಷ್ಟಪಟ್ಟು ಬಂದಿದ್ದಾರೆ. ನೋಡಿ ಎಲ್ಲ ಜಾತ್ರೆ ತರ ಇದೆ, ನೋಡೋಕೆ ತುಂಬಾ ಸಂತೋಷ ಆಗುತ್ತೆ. ಜೈ ಅಪ್ಪು ಬಾಸ್ಗೆ ಜೈ. ಸಾರ್ಗಾಕ ಸೊಪ್ಪು ಈ ಸಲ RCB ಹೊಡೆಯುತ್ತೆ ಕಪ್ಪು. ಬೇರೆಯವ್ರು ಮಾಡ್ಕೊಳ್ಳಬೇಕಾದ್ರೆ ತಪ್ಪು, ಆದ್ರೆ ನಮ್ಮೆಲ್ರಿಗೂ ದೇವ್ರ ಅಪ್ಪು. ಆಚರಿಸಿದ್ರಿ ನಾವು ಹಬ್ಬ ಹೆಂಗಿತ್ತು ಹಂಗೆ ಆಚರಿಸಿದ್ದೀವಿ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಮಿಸ್ ಮಾಡ್ಕೋತಾ ಇದೀವಿ, ಬಟ್ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇದ್ದಾರೆ ಅಂತ ನಾವು ಯಾವತ್ತೂ ಅನ್ಕೊಂತೀವಿ. ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೀವು ಅವಾಗಲೇ ಬಂದು ನೋಡ್ಬೇಕಿತ್ತು ಹಬ್ಬ ಅಂದ್ರೆ ಏನು ಅಂತ ನಾವು ಮಾಡಿದ್ರಿ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೂಪರ್ ಆಗಿ ಎಂಜಾಯ್ ಮಾಡಿದೆ ಸರ್ ಫಿಲಮ್. ಅಪ್ಪು ಸರ್ ಮಿಸ್ ಮಾಡ್ತೀರಿ, ಬಟ್ ಮೂವಿ ನೋಡಿ ನೆನ್ಸ್ಕೋತೀನಿ. ವರ್ಷಕ್ಕೊಂದ್ಸತಿ ಹಬ್ಬ ಫುಲ್ಲು ಎಲ್ಲ ಫಿಲಮ್ ಇದ್ರೆ ಹೋಗೋದು, ಡ್ಯಾನ್ಸ್ ಮಾಡೋದು, ಎಂಜಾಯ್ ಮಾಡೋದು, ಕಣ್ ತುಂಬಿಸ್ಕೊಳ್ಳೋದು ಅಷ್ಟೇ. ಹೇಳಿ ಸರ್, ಈ ಕ್ರೇಜ್ ಮುಂದೆ ಇನ್ಯಾವುದು ಕ್ರೇಜ್ ಆಗಿದೆಯಾ? ಯಾವುದೇ ಹೀರೋಗೆ ಈ ತರ ಕ್ರೇಜ್ ಬರಕ್ ಸಾಧ್ಯ ಇಲ್ಲ. ಅದು ರೀ ರಿಲೀಸ್ಗೆ ಈ ತರ ಕ್ರೇಜ್ ಬರಕ್ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಏನಿಲ್ಲ, ಅವ್ರ ರೇಂಜಿಗೆ ಯಾರಿಲ್ಲ ಅಷ್ಟೇ. ಇವತ್ತು ಆಕಾಶ್ ಮೂವಿನ ಎಲ್ಲರೂ ನೋಡ್ಕೊಂಡು ಬಂದ್ವಿ ಸರ್. ಹೊಸ ಮೂವಿ ನೋಡಿದ್ರೆ ಈ ಕ್ರೇಜ್ ಇರಲ್ಲ, ಅಷ್ಟು ಖುಷಿ ಆಯಿತು. ಅಪ್ಪು ಅಜರಾಮರ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ಅಂದರೆ ಅಪ್ಪು ಅಲ್ಲೇ ಪುನೀತ, ಅಜರಾಮರ ಪುನೀತ, ಅಪ್ಪು ಅಲ್ಲೇ ಬರುತ್ತೆ ಸರ್. ಈ ಮೂವಿ ಎಲ್ರಿಗೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಅಪ್ಪು ಅಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್. ಅಪ್ಪು ಬಾಸ್ನ ದೇವರು ಅಂತ ಕರೆದಾಯ್ತು, ಅವ್ರು ದೇವರೇ ಸರ್. ಅಪ್ಪು ಯಾವತ್ತಿದ್ರು ಅಜರಾಮರ. ಅಪ್ಪುನ ಯಾರು ಬಿಟ್ ಮಾಡಕ್ ಆಗಲ್ಲ. ಅಪ್ಪು ಅಜರಾಮರ. ಸಿನಿಮಾಗಳು ಅವಾಗ ರಿಲೀಸ್ ಆಗ್ತಿದ್ದಾಗಲೂ ಕಂಟಿನ್ಯೂಸ್ ಹಿಟ್ ಆಗ್ತಿದ್ವು. ಇವಾಗ ರಿಲೀಸ್ ಆಗಬೇಕಾದ್ರೂ ಕಂಟಿನ್ಯೂಸ್ ಹಿಟ್ ಆಗ್ತಿದ್ದಾವೆ. ಆ ರೆಕಾರ್ಡ್ ಇರೋದು ಅಪ್ಪು ಅವರೊಬ್ರಿಗೆ ಮಾತ್ರ ಇಂಡಿಯಾದಲ್ಲಿ ಮತ್ತೆ ಇನ್ಯಾರಿಗೂ ಇರಲ್ಲ. ಜೈ ಪವರ್ ಸ್ಟಾರ್, ಜೈ ಅಪ್ಪು ಬಾಸ್. ಜೈ ಅಪ್ಪು ಹೇಳಿ. ಜೈ ಸೆಲೆಬ್ರೇಷನ್ ಫುಲ್ಲು ಗೊತ್ತಾಗುತ್ತಾ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ. ಫುಲ್ ಬೆಂಕಿ.
ಆಗಿತ್ತು, ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಸರ್. ಮಿಸ್ ಮಾಡ್ಕೊಂಡ್ವಿ, ಲಾಸ್ಟ್ ಸೀನಲ್ಲಿ ತುಂಬ ಮಿಸ್ ಮಾಡ್ಕೊಂಡ್ವಿ ಸರ್. ನಾನು ಅವ್ರ ಬಾಸ್ ಅನ್ನೋಕ್ಕಿಂತ ನಂಗೊಂದು ಅಣ್ಣ ಥರ ತುಂಬ ಅವಾಗಿಂದಲೂ ಲಾಸ್ಟ್ ಸೀನಲ್ಲಿ ತುಂಬ ಬೇಜಾರಾಯಿತು.